ನಮಸ್ಕಾರ ಸ್ನೇಹಿತರೆ, ನಾನೀಗ ಹೇಳಕೊಟ್ಟಿರೋದು ಮಿಥುನ ರಾಶಿ ಮೇಲಿನ ಶನಿ ಸಂಚಾರದ ಎಫೆಕ್ಟು. ಮಾರ್ಚ್ 29, 2025ಕ್ಕೆ ಶನಿ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಮಾಡ್ತಾ ಇದೆ. ರಾಶಿ ಬದಲಾವಣೆ ಆಗ್ತಾ ಇದೆ. ಮೀನ ರಾಶಿಯಲ್ಲಿ ಮುಂದಿನ 2.5 ವರ್ಷಗಳ ಕಾಲ ಶನಿ ಸ್ಥಿತ ಆಗಿರುತ್ತೆ. ಹೀಗಾಗಿ ಏನು ಮಿಥುನ ರಾಶಿ ಮೇಲೆ ಅದರಿಂದ ಏನು ಎಫೆಕ್ಟ್ ಆಗುತ್ತೋ ಅದು ಮುಂದಿನ 2.5 ವರ್ಷಕ್ಕೂ ಅನ್ವಯ ಆಗುತ್ತೆ. ಈ ಶನಿ ಸಂಚಾರದ ಎಫೆಕ್ಟ್ ಏನು ಅಂತ ಹೇಳೋದಕ್ಕೂ ಮೊದಲು ನಾನು ಕೆಲವೊಂದು ವಿಚಾರಗಳನ್ನು ಕ್ಲಾರಿಫೈ ಮಾಡಬೇಕಾಗುತ್ತೆ. ಕೆಲವರು ಇದನ್ನು ರಾಶಿ ಭವಿಷ್ಯ ಅಂತಲೂ ಟ್ರೀಟ್ ಮಾಡ್ತಾರೆ. ಇದು ಬಂದು ಗೋಚಾರದ ಎಫೆಕ್ಟ್ ಅಷ್ಟೇ, ಇದೇನು ನಿಮ್ಮ ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಿರೋದಿಲ್ಲ. ಶನಿ ಬಂದು 2.5 ವರ್ಷಕ್ಕೆ ಒಂದು ಸಲ ರಾಶಿಯಿಂದ ರಾಶಿಗೆ ಏನು ಸಂಚಾರ ಮಾಡ್ತಾ ಇರ್ತದೋ ಇದನ್ನು ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಎಲ್ಲ ಗ್ರಹಗಳು ಕೂಡ ಚಲನೆಯಲ್ಲಿ ಏನಿರ್ತಾವೋ ಸೌರಮಂಡಲದಲ್ಲಿ ಅದು ನಾವು ಭೂಮಿಯಿಂದ ನೋಡುವಾಗ ಯಾವ ರಾಶಿಯಲ್ಲಿದೆ ಅನ್ನೋದನ್ನು ಹೆಂಗೆ ಐಡೆಂಟಿಫೈ ಮಾಡ್ತಾರೋ ಅದನ್ನೇ ಟ್ರಾನ್ಸಿಟ್ ಅಂತ ಹೇಳೋದು. ಸೊ ಅದರಿಂದ ಭೂಮಿಯ ಮೇಲೆ ಆಗುವಂಥ ಎಫೆಕ್ಟ್ಗಳು ಹಾಗೆಯೇ ಮನುಕುಲದ ಮೇಲೆ ಆಗುವಂಥ ಎಫೆಕ್ಟ್ಗಳನ್ನು ಗೋಚಾರ ಫಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಗೋಚಾರ ಫಲ ನಿಮಗೆ ಅಂದರೆ ನಿಮ್ಮ ರಾಶಿಯಿಂದ ನೋಡುವಾಗ ಫೇವರಬಲ್ ಇದೆಯೋ ಅನ್ಫೇವರಬಲ್ ಇದೆಯೋ ಅನ್ನೋದನ್ನು ಮೇಯ್ನಾಗಿ ಈ ಟ್ರಾನ್ಸಿಟ್ನಲ್ಲಿ ನೋಡೋದು. ಇದರ ಎಫೆಕ್ಟ್ ಬಂದು ಒಂದು 20 to 30% ಇರ್ಬೋದಷ್ಟೇ. ಆದರೆ ನಿಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳೇನಿದೆಯೋ ಇದು ನಿಮಗೆ ಏನು ಆಲ್ಮೋಸ್ಟ್ 70 to 80% ಅಪ್ಲೈ ಆಗೋದು ನಿಮ್ಮ ಜನ್ಮಕುಂಡಲಿಯ ಗ್ರಹಗಳ ಸ್ಥಿತಿ ಮತ್ತು ನಡೀತಾ ಇರುವಂಥ ದಶೆಗಳು, ಇವು ಮೇಯ್ನಾಗಿ ರೋಲ್ ಪ್ಲೇ ಮಾಡುತ್ತೆ. ಸೊ ಅದರ ಜೊತೆಗೆ ಟ್ರಾನ್ಸಿಟ್ ಏನಿದೆಯೋ ಇದನ್ನು ಸಪೋರ್ಟಿಂಗ್ ಥರ ತಗೊಳ್ಳೋದು. ನಿಮಗೆ ಒಂದು ವೇಳೆ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಒಳ್ಳೆ ದಶೆ ನಡೀತಾ ಇದೆ ಅಂದರೆ ಏನು ಶನಿಯ ಸಂಚಾರದಿಂದ ಅಥವಾ ಶನಿಯ ಗೋಚಾರದ ಫಲ ಅಂತ ಏನು ಅನ್ಫೇವರೇಬಲ್ ಇದ್ರೂ ನಿಮಗೇನದು ತುಂಬ ದೊಡ್ಡ ಎಫೆಕ್ಟ್ ಮಾಡೋದಿಲ್ಲ. ಹಾಗೆಯೇ ನಿಮ್ಮ ಜಾತಕದಲ್ಲಿ ದಶೆ ಚೆನ್ನಾಗಿಲ್ಲ ಅಂದಾಗ ಶನಿಯ ಏನು ಸಂಚಾರದ ಎಫೆಕ್ಟ್ ಏನಿದೆಯೋ ಅದು ಚೆನ್ನಾಗಿಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪ ಎಫೆಕ್ಟ್ ಮಾಡ್ಬೋದು. ಹಾಗೆಯೇ ನಿಮಗೆ ಏನಾದರೂ ಈ ಗೋಚಾರದಲ್ಲಿ ಒಳ್ಳೆ ಫಲ ಇದೆ ಅಂದ್ರೂ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಆ ದಶೆಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ನಿಮಗೆ ಆ್ಯಕ್ಚುಲಿ ಈ ಗೋಚಾರದ ಒಳ್ಳೆ ಫಲಗಳೇನಿದೆಯೋ ಅದು ನಿಮಗೆ ಅಷ್ಟೊಂದು ಪ್ರಯೋಜನಕ್ಕೆ ಬರೋದಿಲ್ಲ. ದಶೆ ಮತ್ತು ಗೋಚಾರ ಎರಡೂ ಕೂಡ ಫೇವರೇಬಲ್ ಇದ್ದಾಗ ಅದು ನಿಮಗೆ ಬೆಸ್ಟ್ ಪೀರಿಯಡ್ ಆಗಿರುತ್ತೆ. ಈಗ ಮಿಥುನ ರಾಶಿಯ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಗೆ ಮೀನ ರಾಶಿ 10ನೇ ಮನೆ ಆಗುತ್ತೆ. 10ನೇ ಮನೆಯ ಟ್ರಾನ್ಸಿಟ್ ಏನಿದೆಯೋ ಶನಿಯ ಸಂಚಾರದ ಗೋಚಾರ ಫಲ ಏನಿದೆಯೋ ಅದು ಅನ್ಫೇವರೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ಇದು ಬಂದು ಉದ್ಯೋಗ ಸ್ಥಾನವನ್ನು ಮೇಯ್ನಾಗಿ ಹೇಳುತ್ತೆ. ನೀವು ಉದ್ಯೋಗದಲ್ಲಿ ಏನಾದರೂ ಇದ್ದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಒತ್ತಡನೂ ಇರ್ಬೋದು ಉದ್ಯೋಗ ಸ್ಥಳದಲ್ಲಿ. ದಶೆನೂ ಚೆನ್ನಾಗಿಲ್ಲ ಅಂದರೆ ಉದ್ಯೋಗದ ಸ್ಥಾನದಲ್ಲಿ ಬದಲಾವಣೆಗಳು ಕೂಡ ಆಗಬಹುದು. ಹಾಗೆಯೇ ಒಂದು ವೇಳೆ ದಶೆ ಚೆನ್ನಾಗಿತ್ತು ಅಂದರೆ ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆಯೂ ಕೂಡ ಇರ್ತದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಇದೇನು ಅಷ್ಟೊಂದು ಫೇವರೇಬಲ್ ಪೀರಿಯಡ್ ಅಲ್ಲ. ಇವರಿಗೆ ಆ್ಯಕ್ಚುಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇರ್ತದೆ ಅಂತ ನಾನು ಆಗಲೇ ಹೇಳಿದ್ದೆ. ಸೊ ಹಾಗೆಯೇ ಆರೋಗ್ಯದ ವಿಚಾರದಲ್ಲಿ ಇದು ಏನು ಹೆಚ್ಚಿಗೆ ಎಫೆಕ್ಟ್ ಮಾಡೋದಿಲ್ಲ. ಇನ್ನು ಈ ಗೋಚಾರದ ಫಲಗಳನ್ನು ವಿವರವಾಗಿ ಹೇಳಿರುವಂಥ ಗ್ರಂಥ ಬೃಹತ್ ಸಂಹಿತ, ಇದರಲ್ಲಿ 10ನೇ ಮನೆಯ ಶನಿಯ ಟ್ರಾನ್ಸಿಟನ್ನು ಹೀಗೆ ಹೇಳಿದ್ದಾರೆ. ವೆನ್ ಸ್ಯಾಟರ್ನ್ ಟ್ರಾವೆಲ್ಸ್ ಥ್ರೂ ದ 10th ಹೌಸ್ ದಿ ಸಬ್ಜೆಕ್ಟ್ ವಿಲ್ ಗೆಟ್ ಸಮ್ ವರ್ಕ್, ಅಂದರೆ ಜಾಬ್ ಸಿಗಬಹುದು ಅಂತ ಹೇಳಿದ್ದಾರೆ. ಬಟ್ ವಿಲ್ ಸಫರ್ ಲಾಸ್ ಆಫ್ ವೆಲ್ತ್, ಲರ್ನಿಂಗ್ ಆ್ಯಂಡ್ ಫೇಮ್, ಅಂದರೆ ಇಲ್ಲಿ ಸ್ವಲ್ಪ ಇಮೇಜ್ಗೆ ಏನಾದರೂ ಧಕ್ಕೆ ಆಗ್ಬೋದು ಅನ್ನೋದನ್ನು ಹೇಳಲಾಗಿದೆ. ಅಪಪ್ರಚಾರಗಳು ನಡಿಬೋದು, ಅಪನಿಂದನೆಗಳು ಕೇಳಬೇಕಾಗಿ ಬರ್ಬೋದು ಅಂತ. ಹಾಗಂತ ಇದೇನು ಯಥಾವತ್ ಅಪ್ಲೈ ಆಗೋದಿಲ್ಲ. ಇಲ್ಲಿ ಅಷ್ಟಕ ವರ್ಗ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆಯೇ ಜನ್ಮಕುಂಡಲಿಯನ್ನು ನೋಡಬೇಕಾಗತ್ತೆ, ದಶೆಗಳನ್ನು ನೋಡಬೇಕಾಗತ್ತೆ. ಹಾಗೆಯೇ ನಕ್ಷತ್ರಗಳು ಕೂಡ ಇಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಈಗ ನಕ್ಷತ್ರಗಳ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯಲ್ಲಿ ಮೇಯ್ನಾಗಿ 3 ನಕ್ಷತ್ರಗಳು ಬರ್ತವೆ. ಅದರಲ್ಲಿ ಮೊದಲನೇದಾಗಿ ಮೃಗಶಿರ ನಕ್ಷತ್ರ. ಶನಿ ಬಂದು ಪೂರ್ವಭಾದ್ರ ನಕ್ಷತ್ರದಲ್ಲಿರಬೇಕಾದ್ರೆ ಇದರಲ್ಲಿ ಒಂದು ಲತ್ತೆ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಅಂದರೆ ಅದರ ಒಂದು ನೆಗೆಟಿವ್ ಎಫೆಕ್ಟು ಈ ನಕ್ಷತ್ರದ ಮೇಲೆ ಬೀಳುತ್ತೆ ಆ್ಯಕ್ಚುಲಿ. ಸೊ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ತರಬಹುದು ಅಂತ ಹೇಳಲಾಗುತ್ತೆ. ಹಾಗಂತ ಏನು ದೊಡ್ಡದಾಗಿ ಏನೋ ಸಮಸ್ಯೆ ಆಗುತ್ತೆ ಅಂತಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಬಹುದು. ಇದರಲ್ಲಿ ಇವಾಗ ಮುಖ್ಯವಾಗಿ 2025 ಮಾರ್ಚ್ 29ರಿಂದ 2025 ಏಪ್ರಿಲ್ 27 ಈ ಅವಧಿಯಲ್ಲಿ ಶನಿ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತದೆ. 2025 ಅಕ್ಟೋಬರ್ 4ರಿಂದ 2026 ಜನವರಿ 20 ಈ ಅವಧಿಯಲ್ಲೂ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತದೆ.
ಈ ಎರಡು ಅವಧಿಯನ್ನು ಸ್ವಲ್ಪ ಸೂಕ್ಷ್ಮ ಅಂತ ಪರಿಗಣಿಸಬೇಕಾಗುತ್ತೆ. ಹಾಗೆಯೇ ಮೃಗಶಿರ ನಕ್ಷತ್ರಕ್ಕೆ ಪೂರ್ವಭಾದ್ರ ನಕ್ಷತ್ರ ಬಂದು ವಿಪತ್ತಾರ ಆಗುತ್ತೆ. ಸೊ ಆ ವಿಪತ್ತಾರ ಆಗಿರೋದ್ರಿಂದಾಗಿ ಇದು ಅಲ್ಲೂ ಕೂಡ ನೆಗೆಟಿವ್ ಎಫೆಕ್ಟನ್ನು ಹೇಳ್ತಾ ಇದೆ. ಸೊ ಹಾಗಾಗಿ ದಶೆ ಇಂಥದ್ದೆಲ್ಲ ಚೆನ್ನಾಗಿತ್ತು ಅಂದರೆ ಓಕೆ, ಮ್ಯಾನೇಜ್ ಆಗುತ್ತೆ. ದಶೆನೂ ಚೆನ್ನಾಗಿಲ್ಲ ಅಂದಾಗ ಇಂಥ ವಿಚಾರದಲ್ಲಿ ಏನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ ತಗೊಳ್ಬೇಕಾಗುತ್ತೆ. ಇನ್ನು ಮುಂದಿನದು ಆರ್ದ್ರ ನಕ್ಷತ್ರ. ಸೊ ಆರಿದ್ರ ನಕ್ಷತ್ರದವರಿಗೆ ಏನು ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಲತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಬರ್ತದೆ. ಅಂದರೆ ಇದೊಂದು ನೆಗೆಟಿವ್ ಎಫೆಕ್ಟ್. ಇದು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಶನಿ ಇರಬೇಕಾದ್ರೆ ಆರ್ದ್ರ ನಕ್ಷತ್ರದವರಿಗೆ ಅಪ್ಲೈ ಆಗುತ್ತೆ. ಸೊ ಇದೇನಾಗುತ್ತೆ, ಯಾರ್ದು ಜನ್ಮ ನಕ್ಷತ್ರ ಆರ್ದ್ರ ನಕ್ಷತ್ರ ಇರ್ತದೋ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಏನು ದೊಡ್ಡದಾಗಿ ಆಗುತ್ತೆ ಅಂತಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗೋ ಸಾಧ್ಯತೆ ಇರ್ತದೆ. ಸೊ ಶನಿ ಬಂದು 2025 ಏಪ್ರಿಲ್ 27ರಿಂದ 2025 ಅಕ್ಟೋಬರ್ 4 ಈ ಅವಧಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2026 ಅಕ್ಟೋಬರ್ 9ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲೂ ಕೂಡ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ ಆರಿದ್ರ ನಕ್ಷತ್ರದವರಿಗೆ ಉತ್ತರ ಭಾದ್ರ ನಕ್ಷತ್ರ ವಿಪತ್ತಾರ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಸ್ವಲ್ಪ ನೆಗೆಟಿವ್ ಎಫೆಕ್ಟನ್ನು ಹೇಳುತ್ತೆ. ಆದರೆ ಶನಿ ಬಂದು ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಆರಿದ್ರ ನಕ್ಷತ್ರದವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒಳ್ಳೆಯದಾಗೋ ಸಾಧ್ಯತೆಯೂ ಇದೆ. ಯಾಕಂದರೆ ಇದು ಸಂಪತ್ತಾರ ಬರ್ತದೆ. 2025 ಮಾರ್ಚ್ 29ರಿಂದ 2025 ಏಪ್ರಿಲ್ 27 ಈ ಅವಧಿಯಲ್ಲಿ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2025 ಅಕ್ಟೋಬರ್ 4ರಿಂದ 2026 ಜನವರಿ 20 ಈ ಅವಧಿಯಲ್ಲೂ ಕೂಡ ಶನಿ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಸೊ ಈ ಅವಧಿಯನ್ನು ಆರ್ದ್ರ ನಕ್ಷತ್ರದವರಿಗೆ ಸ್ವಲ್ಪ ಫೇವರೇಬಲ್ ಪೀರಿಯಡ್ ಅಂತ ಹೇಳ್ಬೋದು, ಮೇಯ್ನಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಂದಿನದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದವರಿಗೆ ಶನಿ ಬಂದು ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಲತ್ತೆ ಏನು ನಾನು ಆಗಲೇ ಹೇಳ್ತಾ ಬಂದೆ, ಒಂದು ನೆಗೆಟಿವ್ ಎಫೆಕ್ಟ್ ಬೀಳುತ್ತದೆ. ಸೊ ಯಾರಿಗೆ ಇದು ಪುನರ್ವಸು ನಕ್ಷತ್ರ ಜನ್ಮ ನಕ್ಷತ್ರ ಆಗಿರ್ತದೋ ಅವರಿಗೆ ಆರೋಗ್ಯದಲ್ಲಿ ಇದು ಸ್ವಲ್ಪ ವ್ಯತ್ಯಾಸ ಮಾಡ್ಬೋದು. ಶನಿ ಬಂದು 2026 ಮೇ 17ರಿಂದ ಅಕ್ಟೋಬರ್ 8 2026 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2027 ಫೆಬ್ರವರಿ 8ರಿಂದ ಜೂನ್ 3 2027 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ ರೇವತಿ ನಕ್ಷತ್ರ ಪುನರ್ವಸು ನಕ್ಷತ್ರಕ್ಕೆ ವಿಪತ್ತಾರ ಆಗುತ್ತೆ. ಹೀಗಾಗಿ ಇಲ್ಲೂ ಕೂಡ ಇದು ನೆಗೆಟಿವ್ ಎಫೆಕ್ಟ್ ಇರ್ತದೆ. ಸೊ ಆದರೆ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಕೊಂಚ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಪೋರ್ಟ್ ಸಿಗ್ಬೋದು, ಯಾಕೆಂದರೆ ಇದು ಸಂಪತ್ತಾರ ಆಗುತ್ತೆ. 2025 ಏಪ್ರಿಲ್ 27ರಿಂದ 2025 ಅಕ್ಟೋಬರ್ 4 ಈ ಅವಧಿಯಲ್ಲಿ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲೂ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2026 ಅಕ್ಟೋಬರ್ 9ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲೂ ಕೂಡ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಇದನ್ನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಫೇವರೇಬಲ್ ಪೀರಿಯಡ್ ಅಂತ ಹೇಳ್ಬೋದು. ಅದೇ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿ ಏನಾದರೂ ಶುಭ ಸ್ಥಾನಗಳ ಅಧಿಪತಿಯಾಗಿದ್ದರೆ, ಶುಭ ಸ್ಥಾನದಲ್ಲೇ ಸ್ಥಿತ ಆಗಿದ್ದರೆ, ಅದು ಮೀನರಾಶಿಯಲ್ಲೇ ಏನಾದರೂ ಇದ್ದರೆ, ಸೊ ಈ ಶನಿಯ ಸಂಚಾರದ ವೇಳೆಯಲ್ಲಿ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳು ಕೂಡ ಸಿಗೋದಕ್ಕೆ ಸಾಧ್ಯ ಇರ್ತದೆ. ಈ ಗೋಚರ ಫಲ ಅನ್ನೋದೇನಿದೆಯೋ ಇದು ನಿಮ್ಮ ಮನಸ್ಸಿನ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂಥ ಪ್ರಧಾನವಾದ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಇವಾಗ ಏನು ನಿಮ್ಮ ಆ್ಯಕ್ಚುಯಲ್ ಜೀವನ ಏನಿದೆಯಲ್ಲ ಇದು ನಿಮ್ಮ ಕುಂಡಲಿಯ ಪ್ರಕಾರ ನಡೆಯುವಂಥದ್ದು. ಸೊ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಡೀತಾ ಇರುವಂಥ ದಶೆ ಮತ್ತು ಅದರಲ್ಲಿರುವಂಥ ಗ್ರಹಗಳ ಪೊಸಿಷನ್ಗಳು ಇದೆಲ್ಲವೂ ಕೂಡ ಈ ಗೋಚಾರದ ಎಫೆಕ್ಟನ್ನು ಸಾಕಷ್ಟು ವೇರಿಯೇಷನ್ ತರ್ತದೆ. ಇದರಲ್ಲಿ ಈಗ ನಿಮಗೆ ಒಳ್ಳೆ ದಶೆ ನಡೀತಾ ಇದೆ ಅಂದರೆ ಗೋಚಾರದಲ್ಲಿ ಏನೇ ನೆಗೆಟಿವ್ ಎಫೆಕ್ಟ್ಗಳಿದ್ರೂ ಕೂಡ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರ್ತದೆ. ಹಾಗೆಯೇ ಒಂದು ವೇಳೆ ನಿಮಗೆ ಜನ್ಮಕುಂಡಲಿಯಲ್ಲಿ ಒಂದು ವೇಳೆ ದಶೆಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೂ ಕೂಡ, ಟ್ರಾನ್ಸಿಟ್ನಲ್ಲೂ ಕೆಟ್ಟದಾಗಿದೆ ಅಂದ್ರೂ ಕೂಡ, ನಿಮ್ಮ ಜನ್ಮಕುಂಡಲಿ ಲಗ್ನ ಗಟ್ಟಿ ಇದ್ದರೆ ಅಥವಾ ಚಂದ್ರನ ಸ್ಥಿತಿ ಚೆನ್ನಾಗಿದ್ದರೆ ಕೂಡ ನೀವು ಅದರ ನಡುವೇನೂ ಕೂಡ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಸಾಮರ್ಥ್ಯ ಇರ್ತದೆ ಆ್ಯಕ್ಚುಲಿ. ಹಾಗೆಯೇ ಕೆಲವರು ಈ ಶನಿಯ ಸಂಚಾರಕ್ಕೆ ಪರಿಹಾರವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಬೃಹತ್ ಸಂಹಿತ ಏನು ಈ ಟ್ರಾನ್ಸಿಟ್ದು ಗೋಚರ ಫಲವನ್ನು ಹೇಳಿರುವಂಥ ಗ್ರಂಥ, ಇದರಲ್ಲಿ ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ ಇದು ಬಹಳ ದೊಡ್ಡ ಪರಿಹಾರವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಕೆಟ್ಟ ಆಲೋಚನೆಗಳನ್ನು ತಲೆಗೆ ತುಂಬಿಕೊಳ್ಳಿಲ್ಲ ಅಂದರೆ, ಕೆಟ್ಟ ಆಲೋಚನೆಗಳಿಂದ ಪ್ರಭಾವಿತರಾಗಲಿಲ್ಲ ಅಂದರೆ, ನೀವಾಗಿ ಯಾವುದೇ ಕೆಟ್ಟ ಕೆಲಸಕ್ಕೆ ಕೈ ಹಾಕಲಿಲ್ಲ ಅಂದರೆ, ಮಾನಸಿಕವಾಗಿ ನೀವು ಸ್ಥಿರತೆ ತಂದುಕೊಂಡ್ರೆ ನಿಮಗೆ ಅದಕ್ಕಿಂತ ದೊಡ್ಡ ಪರಿಹಾರ ಬೇರೆ ಏನೂ ಬೇಕಿಲ್ಲ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.